ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಲಾಟೆ ಬಗ್ಗೆ ಹಿಂದೂ ಮುಖಂಡ ಉಮೇಶ್ ಜೊತೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆಯ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತದ ಆರೋಪದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣವಾಗಿದ್ದು ನಗರದೆಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಈ ಘಟನೆಯ ಕುರಿತಂತೆ ಬಾಗಲಕೋಟೆ ನಗರದ ಹಿಂದೂ ಸಮಾಜದ ಮುಖಂಡ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಘಟನೆ ಕುರಿತು ಅವ್ರು ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಉಮೇಶ್ ಅವರ ಘಟನೆ ಹೇಗೆ ನಡೀತು, ಏನ್ ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ನಿನ್ನೆ ಸಾಯಂಕಾಲ 5:15 ಇಲ್ಲಿ ಶೋಭಾಯಾತ್ರೆ ನಡೆದು ಸುಮಾರು 9:45 ಸುಮಾರು ಪಂಕಾ ಮಸೀದಿ ಹತ್ರ ಬಂದಾಗ ಅವರು ಇಂಥ ಹೀನ ಕೃತ್ಯ ಮಾಡ್ತಾರಂತ ನಾವು ಅನ್ಕೊಂಡಿದ್ದಿಲ್ಲ. ಪೂರ್ವ ನಿಯೋಜಿತವಾಗಿ ಚಪ್ಪಲು ಕಲ್ಲನ್ನು ಇಟ್ಟು ನಮ್ಮ ಶೋಭಾಯಾತ್ರೆಗೆ ಅಡ್ಡಿ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ಬಂಧಿಸಬೇಕು, ಅಂಥವ್ರ ವಿರುದ್ಧ ಕಾನೂನು ಕ್ರಮ ಮಾಡಬೇಕು ಅಂತಂದು ನಾವು ಆಗ್ರಹ ಮಾಡ್ತೀವಿ. ಇದು ಕಲ್ಲು ಎಸೆತ ಆದಂತಹ ಸಂದರ್ಭದಲ್ಲಿ ತಾವು ಇಲ್ಲಿ ಇದ್ರ, ಮತ್ತೆ ಪೊಲೀಸರ ಮೇಲೂ ಕಲ್ಲು ಬಿದ್ದಿದೆ ಅನ್ನೋ ಆರೋಪ ಇದೆ ಮತ್ತು ವಿಡಿಯೋ ಒಂದು ಕೂಡ ವೈರಲ್ ಆಗಿದೆ. ಏನ್ ಹೇಳ್ತೀರಾ? ಇದನ್ನ ನಾವು ಘಟನೆ ನಡೆದಾಗ ಅಲ್ಲೇ SP ಅವರು ಬಾಜುನ ನಿಂತಿದ್ದೀವಿ. ನೇರ ಬಂದ ಕಲ್ಲು SP ಅವ್ರ ತಲೆಗೆ ಬಿದ್ದಿದೆ, ಅದನ್ನು ನಾವು ನೋಡಿದ್ದೀವಿ. ಅದನ್ನ ಇವರು ಮುಂದೆ ಇಲ್ಲ, ನೀವು ಒಂದಿಷ್ಟು ಪತ್ರಕರ್ತರು ಅವ್ರು ಕೇಳಿದಾಗ ಏನೂ ಆಗಿಲ್ಲ ಅಂತಾನೂ ಹೇಳಿದ್ದಾರೆ. ಯಾಕೆ ಇಂಥ ಸಾಫ್ಟ್ ಕಾರ್ನರ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಮತ್ತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೂ ಗಾಯಗಳಾಗಿದೆ ಅನ್ನೋ ಇಬ್ರು ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ, ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದಾರೆ. ಇನ್ನೂ ಕೂಡ ಆ ದುಷ್ಕರ್ಮಿಗಳನ್ನ ಅರೆಸ್ಟ್ ಮಾಡಿಲ್ಲ. ಹೀಗಾಗಿ ನಾವು ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಅನ್ನೋದು ಇನ್ನೊಂದಿಷ್ಟು ಹಿಂದೂ ಸಂಘಟನೆ ಮುಖಂಡರ ಮಾತಾಗಿದೆ. ಇದಕ್ಕೆ ಹಿಂದೂ ಸಂಘಟನೆ ಮುಖಂಡರದ ಇವತ್ತಿನ ನಡೆ ಏನಿವೆ ಅಂದ್ರೆ 10:30 ಗಂಟೆಗೆ ಇಲ್ಲಿ ಸರಿಯಾಗಿ ಕೂಡ್ಬೇಕಂತ ಮಾಡಿದೀವಿ. ಆಗ್ಲೇ ನಾವು ನಿನ್ನೆ ರಾತ್ರಿ ಅನೌನ್ಸ್ ಮಾಡ್ತಿದ್ದ ಆಗ್ಲೇ ಪೊಲೀಸ್ನವರು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಅದರ ಪ್ರಕಾರ ಏನು ನಮ್ಮ ಹಿಂದೂ ಮುಖಂಡರು ಏನು ಹೇಳ್ತಾರೆ ನೋಡಿ, ಅದ್ರ ಮ್ಯಾಗೆ ವಿಚಾರ ಮಾಡಿ. ಈ ಘಟನೆಗೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು, ಅವರನ್ನ ಬಂಧಿಸಬೇಕು ಎನ್ನುವ ಆಗ್ರಹವನ್ನ ಬಾಗಲಕೋಟೆ ನಗರದ ಹಿಂದೂ ಸಮಾಜದ ಮುಖಂಡರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಬಾಗಲಕೋಟೆ ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣವಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಸಿ ನ್ಯೂಸ್ ಕನ್ನಡ.